ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಹೊಸದಾಗಿ ರೇಷನ್ ಆ್ಯಪ್ನ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಆ್ಯಪ್ನ ಫೀಚರ್ ಏನೇನಿದೆ ಮತ್ತು ನೀವೇನಾದರೂ ಕುಟುಂಬ ಸದಸ್ಯರನ್ನು ಸೇರ್ಪಡೆ ಮಾಡಬೇಕು ಅಂದರೆ ಯಾವ ರೀತಿ ಸದಸ್ಯರನ್ನ ಸೇರ್ಪಡೆ ಮಾಡ್ಬೋದು, ನಿಮಗೆ ಇಲ್ಲಿ ತನಕ ಎಷ್ಟು ರೇಷನ್ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆ್ಯಪ್ನ ಬಳಕೆ ಮಾಡೋದ್ರ ಮುಖಾಂತರ ತಿಳ್ಕೋಬಹುದು. ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಆದ್ದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ ಆ್ಯಪ್ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ಸರ್ಚ್ ಬಾರ್ಗೆ ಬಂದು ನೀವಲ್ಲಿ ಟೈಪ್ ಮಾಡಬೇಕು ಮೇರಾ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ರೀತಿಯಾದಂಥ ಒಂದು ಆ್ಯಪ್ ಶೋ ಆಗ್ತದೆ. ಇಲ್ಲಿ ನೋಡ್ಬೋದು 3.9 ರೇಟಿಂಗ್ ಇದೆ. ಹಾಗೆಯೇ ಇಲ್ಲಿ 1 ಕೋಟಿಯಷ್ಟು ಡೌನ್ಲೋಡ್ ಆಗಿದೆ. ಈ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇದನ್ನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ ಇನ್ಸ್ಟಾಲ್ ಆದ ನಂತರ ಓಪನ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಅಲೋ ಅಂತ ಮಾಡ್ಕೊಳ್ಳಿ ಪರ್ಮಿಷನ್ಸ್ ಎಲ್ಲ. ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಭಾರತದಾದ್ಯಂತ ಇರ್ತಕ್ಕಂಥ ಕೆಲವು ಲ್ಯಾಂಗ್ವೇಜ್ಗಳು ಶೋ ಆಗ್ತವೆ. ನೀವು ಇಲ್ಲಿ ಬೇಕಾದರೆ ಕನ್ನಡನೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸಪೋಸ್ ಈಗ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನಂತರ ಮೇರ ಪಡಿತರ ಅಂತ ಬರುತ್ತೆ, ಇಲ್ಲಿ ಪ್ರಾರಂಭಿಸಿ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ರೇಷನ್ ಕಾರ್ಡ್ಲಿ ಯಾವುದಾದ್ರೂ ಸದಸ್ಯನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ಮತ್ತು ಕೆಳಗಡೆ ಬಂದು ನೀವು ಇಲ್ಲಿ ಒ ಟಿ ಪಿಯೊಂದಿಗೆ ಲಾಗಿನ್ ಮಾಡಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಓಕೆ ಅಂತ ಮಾಡಿದ್ರೆ ನೆಕ್ಸ್ಟು ಆಪ್ಷನ್ ಈ ರೀತಿ ಓಪನ್ ಆಗ್ತದೆ, ಕಾಲಮ್ಗಳು ಓಪನ್ ಆಗ್ತವೆ. ಈ ಕಾಲಮ್ಗೆ ನಿಮ್ಮ OTPನ ಹಾಕಿ ನೀವು ಇಲ್ಲಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ OTP ವೆರಿಫೈ ಆಗುತ್ತೆ. ನಂತರ ಓಕೆ ಅಂತ ಮಾಡಿ ಈ ರೀತಿ ಕ್ರಿಯೇಟ್ MPIN ಅಂತ ಬರುತ್ತೆ. ಈ ಒಂದು ಆಪ್ಷನ್ ನೀವು ಇಲ್ಲಿ ಸ್ಕಿಪ್ ಅಂತ ಇದೆ ನೋಡಿ, ಆ ಒಂದು ಬಟನ್ನ ಸ್ಕಿಪ್ ಅಂತ ಮಾಡಿ ನೆಕ್ಸ್ಟ್ ಈ ರೀತಿ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ, ಅಲೋ ಅಂತ ಮಾಡ್ಕೊಳ್ಳಿ. ಹಾಗೆಯೇ ಲೊಕೇಶನ್ನು ಕೂಡ ನೀವು ಟರ್ನ್ ಅಂತ ಮಾಡ್ಕೋಬೇಕಾಗತ್ತೆ. ನಂತರ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ರೇಷನ್ ಕಾರ್ಡ್ ನಂಬರು, ಪ್ರಸ್ತುತ ಇರ್ತಕ್ಕಂಥ ಹೆಡ್ ಆಫ್ ದಿ ಫ್ಯಾಮಿಲಿಯ ಹೆಸರು, ಹಾಗೆ ನೀವು ಎಲ್ಲಿ ರೇಷನ್ ಕಾರ್ಡ್ ತೊಗೋತಿದ್ದೀರಿ ನಿಮ್ಮ ಸಂಪೂರ್ಣವಾದ ಅಡ್ರೆಸ್ ಕೂಡ ಇಲ್ಲಿ ಶೋ ಆಗ್ತದೆ. ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇಲ್ಲಿ ನೀವು ನೋಡ್ಬೋದು. ಹಾಗೆಯೇ ಕೆಳಗಡೆ ಬಂತು ಅಂದರೆ ಮೇನೇಜ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆ ನೋಡಿ, ಇಲ್ಲಿ ನಿಮ್ಮದು 3 ಜನ ಇದ್ದೀರಿ ನಿಮ್ಮ ರೇಷನ್ ಕಾರ್ಡಲ್ಲಿ ಅಂತ ತೋರಿಸ್ತಾ ಇದೆ. ಹಾಗೆಯೇ ನೀವು ವೇವ್ ವಾಲ್ ಅಂತೆಲ್ಲ ಕ್ಲಿಕ್ ಮಾಡ್ತು ಅಂದರೆ ಸಂಪೂರ್ಣವಾಗಿ ನಿಮ್ಮ ರೇಷನ್ ಕಾರ್ಡು ಯಾವ್ಯಾವ ಟೈಮಲ್ಲಿ ರೇಷನ್ನ ಪಡ್ಕೊಂಡ್ರಿ, ಹಾಗೆ ನಿಮ್ಮ ಕುಟುಂಬ ಸದಸ್ಯರ KYC ಎಲ್ಲ ಕಂಪ್ಲೀಟ್ ಆಗಿದೆಯಾ, ವೆರಿಫೈಡ್ ಆಗಿದೆಯಾ ಇಲ್ವಾ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಇಲ್ಲಿ ತಿಳ್ಕೊಬೋದು. ಹಾಗೆ ನೀವೇನಾದರೂ ಹೊಸ್ದಾಗಿ ಯಾಡ್ ಮೆಂಬರ್ ಅಂದರೆ ಹೊಸ್ದಾಗಿ ಮೆಂಬರ್ನ ಯಾಡ್ ಮಾಡಬೇಕು ಅಂದರೆ ಮೇಲ್ಗಡೆ ಯಾಡ್ ನ್ಯೂ ಮೆಂಬರ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಬಳಸ್ಕೊಂಡು ಫ್ಯಾಮಿಲಿ ನಂಬರ್ನ ಕೂಡ ಯಾಡ್ ಮಾಡ್ಬೋದು. ಸ್ನೇಹಿತರಲ್ಲಿ ನೀವು ಕೆಳಗಡೆ ಬಂತು ಅಂದರೆ ಇಲ್ಲಿ ಸೇಲ್ ರಿಪೋರ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಸೇಲ್ ರೆಸಿಪ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಎಷ್ಟು ರೇಷನ್ಗಳು ಬಂದಿದೆ ಅನ್ನೋದ್ರ ಬಗ್ಗೆ ಪ್ರತಿ ತಿಂಗಳು ಕೂಡ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ನೀವು ಇದನ್ನು ವೀಕ್ಷಣೆ ಮಾಡ್ಕೋಬೋದು. ಯಾವುದಾದ್ರೂ ತಿಂಗಳಲ್ಲಿ ನಿಮಗೆ ರೇಷನ್ ಬರೋದೇನಾದ್ರು ಮಿಸ್ ಆಗಿದೆ ಏನು ಅಂತ ಹೇಳಿ ಸಂಪೂರ್ಣವಾದ ಲೀಸ್ಟ್ ಓಪನ್ ಆಗುತ್ತೆ. ಪ್ರತಿ ತಿಂಗಳು ಕೂಡ ಇಲ್ಲಿ ನೋಡ್ಕೋಬೋದು. ಹಾಗೆ ನಿಮಗೆ ಏನೇನು ರೇಷನ್ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗೆಯೇ ಸ್ನೇಹಿತರೆ ಕೆಳಗಡೆ ಬಂದು ಬೆನಿಫಿಟ್ಟು ಸರ್ಕಾರಿ ಗೌರ್ಮೆಂಟ್ಸ್ ಅಂತ ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಮೊದಲೆಲ್ಲ ರೇಷನ್ ಬದಲಿಗೆ ಹಣ ಕೊಡ್ತಾಯಿದ್ರು. ಯಾವ್ಯಾವ ಕಂತಿನ ಹಣ ಯಾವ ತಿಂಗಳಲ್ಲಿ ನಿಮಗೆ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ತಿಂಗಳ ವೈಸಲ್ಲಿ ನಿಮಗೆ ರಿಪೋರ್ಟ್ ಕೂಡ ಸಿಗುತ್ತೆ. ಇದನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಹಾಗೆಯೇ ಸ್ನೇಹಿತರೆ ನೀವು ಇಲ್ಲಿ ರೇಷನ್ ಕಾರ್ಡ್ನ ಯಾಡ್ ಮೆಂಬರ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಟೋಟಲು 9 ಸ್ಟೆಪ್ಗಳಿದೆ. ನೀವು ಎಲ್ಲ ಸ್ಟೆಪ್ಗಳನ್ನು ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅಂದರೆ ಕ್ಲಿಕ್ ಅಂದರೆ ನೀವು ಫೀಡ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ತದನಂತರ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿದ ನಂತರ ಇಲ್ಲೇ ಕೂಡ ನಿಮ್ಮ ಆ್ಯಡ್ ಮೆಂಬರು ಅಂದರೆ ನಿಮ್ಮ ಕುಟುಂಬ ಸದಸ್ಯನೂ ಕೂಡ ಇಲ್ಲಿ ಸೇರ್ಪಡೆ ಮಾಡ್ಕೋಬೋದು. ಸ್ನೇಹಿತರೆ ಈ ರೀತಿಯಾಗಿ ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಈ ಒಂದು ರೇಷನ್ ಆ್ಯಪ್ನ ಬಳಸ್ಕೊಂಡು ನಿಮ್ಮ ಕುಟುಂಬದ ಪಡಿತರ ಚೀಟಿಯ ವಿವರಗಳು ಹಾಗೆಯೇ KYC ಡೀಟೇಲ್ಸ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡ್ಕೋಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.